ಬಾಳೆದಿಂಡಿನ ಸ್ನ್ಯಾಕ್ಸ್ ಮಾಡೋಣ. ಅದಕ್ಕೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಅದನ್ನು ಫಸ್ಟು ಸಿಪ್ಪೆ ತೆಗೆದು ಅದರದ್ದು ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗೆದು ಅದನ್ನು ಹೇಗೆ ಹೆಚ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಅದನ್ನು ನೀಟಾಗಿ ಮೇಲಿದ್ರೆಲ್ಲ ನೀಟಾಗಿ ಒಂದೊಂದೇ ಮಾಡ್ಕೊಂಡು ಸಿಪ್ಪೆ ತೆಕ್ಕೊಳ್ಬೇಕು. ಅಂದರೆ ಅದರಲ್ಲಿ ಸ್ಟೆಮ್ದು ಮೇಲಿನ ಪದರ ಇರುತ್ತಲ್ವ, ಅದು ನಮಗೆ ಬೇಡ, ಆಯಿತಾ. ಒಳಗಡೆದು ಮಾತ್ರ ಸ್ಟ್ರಾಂಗ್ ಆಗಿರೋದನ್ನ ತೊಗೊಂಡ್ರೆ ಸಾಕು. ಇವಾಗ ಅದನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದನ್ನು ಮೇಲ್ಗಡೆದೆಲ್ಲ ಇರೋದನ್ನು ತೆಗೆದುಬಿಟ್ಟು ನೆಕ್ಸ್ಟು ರೋಲಾಗಿ ಕಟ್ ಮಾಡ್ಕೋಬೇಕು. ರೋಲಾಗಿ ಕಟ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಹೆಚ್ಕೋಬೇಕು. ಫಸ್ಟು ಅದನ್ನು ನೋಡಿ, ಅದರಲ್ಲಿರೋವಂಥದ್ದು ನಾರಿರುತ್ತೆ, ಆ ನಾರನ್ನು ಸ್ವಲ್ಪ ತೆಗಿಬೇಕಾಗತ್ತೆ. ಯಾಕಂದರೆ ಇಲ್ಲಾಂದರೆ ಹೆಚ್ಚಕ್ಕೆ ಬರಲ್ಲ, ಅದು ಹೆಚ್ಚಕ್ಕೆ ಕಷ್ಟ ಆಗುತ್ತೆ, ಆಯಿತಾ. ಅದನ್ನ ಈ ಥರ ಇದನ್ನು ಮಾಡಿ ರೋಲ್ ಮಾಡಿ ತೆಗೆದಾಗ ಅದರಲ್ಲಿರೋವಂಥ ನಾರಿನ ಅಂಶನ ನೀಟಾಗಿ ತೆಗೆದು ಅದನ್ನು ರೋಲ್ ಮಾಡಿಟ್ಕೊಂಡಿದ್ದನ್ನು ಚಿಕ್ಕದಾಗಿ ಹೆಚ್ಕೊಳ್ತೀನಿ. ಚಿಕ್ಕದಾಗಿ ಹೆಚ್ಚಿರೋ ಅದನ್ನು ಇವಾಗ ಮೊಸರು ಮತ್ತು ನೀರು ಮಜ್ಜಿಗೆ ಥರ ಮಾಡಿಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಅದನ್ನು ಹೆಚ್ಚಿ ಅದರಲ್ಲಿ ಹಾಕಿದರೆ ಕಪ್ಪಾಗಲ್ಲ ಅಂತ. ಇಲ್ಲ ಅಂದರೆ ಹಾಗೆ ಕಪ್ಪಾಗಿಬಿಡುತ್ತೆ ಅದು ಸ್ಟೆಮ್ ಹೆಚ್ಚು ಹಾಕಿದಾಗ. ಅದಕ್ಕೋಸ್ಕರ ಅದನ್ನು ಚಿಕ್ಕದಾಗಿ ಹೆಚ್ಚಿ ಹಾಕೋಕ್ಕೆ ಒಂದು ಪಾತ್ರೆಯಲ್ಲಿ ಮಜ್ಜಿಗೆ ನೀರು ಮಾಡಿ ಇಟ್ಕೊಂಡಿದ್ದೀನಿ. ಆ ಮಜ್ಜಿಗೆಗೆ ಹಾಕ್ತೀನಿ ಅದನ್ನು. ಆ ಮಜ್ಜಿಗೆಗೆ ಹಾಕಿರೋದ್ರಿಂದ ಈಗ ನಾವು ಅದನ್ನ ಎಷ್ಟು ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಇದನ್ನು ಹೀಗೆ ಹೆಚ್ಚಿಟ್ಬಿಟ್ರೆ ಅದು ಕಪ್ಪಾಗೋಗುತ್ತಲ್ಲ, ಅದಕ್ಕೋಸ್ಕರನೇ ಆ ನೀರಲ್ಲಿ ಅದನ್ನು ಹೆಚ್ಚಿ ಹಾಕಿಬಿಟ್ಟು ಚಿಕ್ಕದಾಗಿ ನಮ್ಗೆ ಎಷ್ಟು ಚಿಕ್ಕದಾಗಿ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಈಸಿಯಾಗಿ ಮಾಡ್ಬೋದು. ಯಾಕಂದರೆ ಕೆಲವೊಬ್ರು ಅಂತಾರೆ ಅದನ್ನು ಮಾಡೋಕ್ಕೆ ಕಷ್ಟ ಹಾಗೆ ಹೀಗೆ ಅಂತ. ಇಲ್ಲ, ಆರಾಮಾಗಿ ಮಾಡ್ಕೋಬೋದು ನೀಟಾಗಿ. ನೋಡಿ, ಸ್ಮಾಲ್ ಪೀಸಸ್ ಈರುಳ್ಳಿ ಕಟ್ ಮಾಡ್ತೀರಿ ಗೊತ್ತಾ, ನಮಗೆ ಚಿಕ್ಕದಾಗಿ ಈರುಳ್ಳಿ ಬೇಕು ಅಂತ, ಆ ಥರದಲ್ಲಿ ಅದನ್ನು ಕಟ್ ಮಾಡ್ಕೊಳ್ತೀನಿ. ಓಕೆನಾ. ಕಟ್ ಮಾಡಿಕೊಂಡು ಅದನ್ನು ಅದನ್ನೆಲ್ಲ ಹಿಂಡಿ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಅದಕ್ಕೆ ಏನೇನು ಬೇಕು ಅದಕ್ಕೆ ಮಾಡೋ ಅಂಥದ್ದು. ಇವಾಗ ಎಲ್ಲರೂ ಹೇಳ್ತಾರೆ ಅಲ್ವಾ, ಏನೋ ಒಂದು ತಿನ್ನಬೇಕು, ಸಾಯಂಕಾಲ ಏನಾದ್ರು ತಿಂದರೆ ಅದು ಇದಾಗುತ್ತೆ, ನಮಗೆ ಹೊಟ್ಟೆ ಫುಲ್ಫಿಲ್ ಆಗೋಲ್ಲ, ಮತ್ತು ರಾತ್ರಿ ಏನೋ ತಿನ್ನಬೇಕು ಅನಿಸುತ್ತೆ. ಅದ್ರ ಬದಲು ಇದನ್ನು ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡಿ, ಆ ಕಟ್ ಮಾಡಿರೋದು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಮತ್ತು ಶುಂಠಿ ತುರಿ, ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಶುಂಠಿ ತುರಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಚಿಕ್ಕದಾಗಿ ಒಂದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ, ಹಸಿಮೆಣಸಿನ್ಕಾಯಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾರೆಟ್ ತುರಿ ಸ್ವಲ್ಪ ತೊಗೊಂಡು ಅದನ್ನೆರಡನ್ನು ಅಷ್ಟನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕನಾದಷ್ಟು ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕನಾದಷ್ಟು ಉಪ್ಪು ಹಾಕಿ ಅದಕ್ಕೆ ಬೇಕಾಗಿರೋ ನೋಡಿ, ನಿಮ್ಗೆ ಎಷ್ಟು ಬೇಕು. ಇದಕ್ಕೆ ನೋ ಆಯಿಲ್ಲು ಏನೂ ಇಲ್ಲ, ಆರಾಮಾಗಿ ಜಸ್ಟ್ ಇದನ್ನಿಷ್ಟು ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಬೇರೆ ಏನು ಮಸಾಲೆ ಹಾಕುವಂಥ ಅವಶ್ಯಕತೆಯೇ ಇಲ್ಲ, ಬೇರೆ ಯಾವ ಮಸಾಲೆನೂ ಬೇಕಾಗಲ್ಲ ಆ್ಯಕ್ಚುಲಿ. ಈಗ ಮಸಾಲೆ ಓವರ್ ಆಯಿತು, ಕೆಲವೊಬ್ಬರಿಗೆ ಗಂಟುರಿ ಅದು ಇದು ಅಂತಾರೆ, ಅದೆಲ್ಲ ಬೇಕಾಗೇ ಇಲ್ಲ. ಈಗ ಆರಾಮಾಗಿ ಇಷ್ಟನ್ನು ಮಾಡಿಕೊಂಡ್ರೆ ಸಾಕು, ವೆರಿ ಟೇಸ್ಟಿ ಆಗುತ್ತೆ. ಇದಷ್ಟರ ಮೇಲೆ ಸ್ವಲ್ಪ ನಾನು ಇವಾಗ ಅದಕ್ಕೆ ಏನು ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಕಾಯಿ ತುರಿ ಹಾಕ್ತೀನಿ ಸ್ವಲ್ಪ, ಆಯಿತಾ. ಹಸಿ ಕಾಯಿ ತುರಿ ಇರುತ್ತಲ್ವ, ಅದನ್ನು ಸ್ವಲ್ಪ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ತೀನಿ. ಲೆಮನ್ ಸ್ಕ್ವೀಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವೆಷ್ಟನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಒಂದು ಮಿಕ್ಸ್ ಮಾಡಿ ಇಟ್ಕೊಂಡು ಆದಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಇದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ಳೋದು. ಅದನ್ನು ಸ್ವಲ್ಪ ಒಂದು 2-3 ಸ್ಪೂನ್ನ ಅದಕ್ಕೆ ಹಾಕ್ಕೊಳ್ತೀನಿ. ನಾನು ಇದನ್ನು ಒಂದು 5-6 ಜನಕ್ಕೆ ಮಾಡ್ಬೋದು ನೀವು ಸ್ನ್ಯಾಕ್ಸು. ಅದನ್ನು ನೋಡಿ ಒಂದು ಬೌಲಿಗೆ ಹಾಕ್ಕೊಂಡು ಅದ್ರ ಮೇಲೆ ನಾನು ಕಡಲೆಪುರಿ ಹಾಕಿದ್ದೀನಿ. ಕಡಲೆಪುರಿ ಹಾಕಿ ಅದಕ್ಕೆ ಮೇಲೆ ಖಾರ ಬೂಂದಿ ಮನೆಯಲ್ಲೇ ಮಾಡಿದ್ದೆ ನಾನು, ಅದನ್ನೇ ಹಾಕಿದ್ದೀನಿ.